ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಸರಿಯಾಗಿ ಗೊತ್ತಾಗಿದೆ ಅವರಿಗೆ. ಇನ್ನೊಂದು ಸಲ ನನ್ನ ತಂಟೆಗೆ ಬರಲಿ, ಅವಾಗ ಇನ್ನೂ ಸರಿಯಾಗಿ ಪಾಠ ಕಲಿಸ್ತೀನಿ. ಓ, ನೀನಾ? ಏನು ಇಲ್ಲಿ ತನಕ ನನ್ನನ್ನು ಹುಡ್ಕೊಂಡು ಬಂದುಬಿಟ್ಟಿದೀಯಾ? ನೀನು ನನಗೆ ಪಾಠ ಕಲಿಸೋದಲ್ಲ, ನಾನು ನಿನಗೆ ಪಾಠ ಕಲಿಸೋದಕ್ಕಂತ ಬಂದಿದ್ದೀನಿ. ಏ, ಹೆಚ್ಚಿಗೆ ಮಾತಾಡಬೇಡ ನೀನು, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಇವಾಗ ಹೆಂಗೆ ಪಾಠ ಕಲಿಸಿನ ಅನ್ನೋದು ಗೊತ್ತಾಗಿದೆ ತಾನೆ, ಮತ್ತೆ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ನೋಡು. ಏನು ನಿಂದು? ಏನು ನಿನ್ನ ತಂಟೆಗೆ ಎಲ್ಲ ಬಂದಿನಿ ನಾನು? ನಿನಗಂತೂ ಮಾಡೋಕೆ ಕೆಲಸ ಇಲ್ಲ, 3 ಹೊತ್ತು ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ 3 ಹೊತ್ತು ಯಾರ ಜೊತೆನಾರ ಮಾತಾಡ್ಕೊತ ಕೂತ್ಕೊಳ್ಳೋದು. ಇದನ್ನು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ ನಿನಗೆ. ನಮಗೂ ಹಂಗೆ ಅಂತ ಅಂದ್ಕೊಂಡೇನು? ನಿನ್ನ ತವ್ರ ಮನೆಯಿಂದ ಯಾರಾದರೂ ಬಂದಾಗ, ಅಥವಾ ನಿನ್ನ ತವ್ರ ಮನೆಯವರಿಗೆ ನಾನೇನಾದರೂ ಅಂದಿದ್ನಾ, ಅಥವಾ ಲಲಿತಾ ಏನಾದರೂ ಅಂದಿದ್ಲ? ಯಾರು ಏನೂ ಅಂದಿಲ್ಲ ತಾನೆ. ಅಂದಮೇಲೆ ನಮ್ಮ ತಮ್ಮ ಮನೆಗೆ ಬಂದಮೇಲೆ ಅವನಿಗೆ ಅನ್ನಕ್ಕೆ ನೀನು ಯಾರು? ನಿನಗೆ ಯಾರು ಹಕ್ಕು ಕೊಟ್ಟಿದ್ದು? ನೆಟ್ಟಗೆ ಮನೆಗೆ ಬಂದಿನ 4 ದಿನ ಆಗಿಲ್ಲ, ಆಗಲೇ ನಿಂದು ಆಟ ಚಾಲು ಮಾಡಿದ್ದೇನೆ ನೀನು. ನೋಡು, ನಿನ್ನ ಆಟ ಯಾರ ಹತ್ರನಾರ ಇಟ್ಕೋ, ಆದರೆ ನನ್ನ ಹತ್ರ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡ. ಏಯ್, ಹೆಚ್ಚಿಗೆ ಮಾತಾಡಬೇಡ ನೀನು. ನೋಡು ಮತ್ತೆ. ಅಮ್ಮ, ನನ್ನ ಕೈ ಬಿಡಿ, ನನ್ನ ಕೈ ಎದಕ್ಕೆ ಹಂಗೆ ಹಿಡ್ಕೊಂತಿ? ಕೈ ಬಿಡ ನಂದು. ನನಗೆ ಕೈ ತೋರಿಸಿ ಮಾತಾಡ್ತೇನೆ ನೀನು? ಈ ಕೈ ಏನಿದೆಯಲ್ಲ, ಈ ಕೈ ನಿನ್ನ ಮುಖದ ಅಲಂಕಾರ ಮಾಡ್ಕೊಳ್ಳೋದಕ್ಕಷ್ಟೇ ಯೂಸ್ ಮಾಡ್ಕೊ. ನನಗೆ ಕೈ ಬೆರಳು ತೋರಿಸಿ ಮಾತಾಡಿದ್ರೆ ಈ ಕೈನ ಮುರಿದು ಒಗೆದು ಬಿಡ್ತೀನಿ ನೋಡು ಮತ್ತೆ. ಲೇ ಸವ್ವಿ, ಕೈ ಬಿಡು, ನನ್ನ ಕೈ ನೋಸ್ತಾ ಇದೆ, ಕೈ ಬಿಡು ನಂದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ಬೇಕು ಮನೆಯಲ್ಲಿ. ಅದನ್ನು ಬಿಟ್ಟು ಹೆಚ್ಚಿಗೆ ಏನಾದ್ರು ಕ್ರಿಮಿನಲ್ ಬುದ್ಧಿ ಯೂಸ್ ಮಾಡೋಕೆ ನೋಡಿದೆ. ಈ ಕೈ ಈ ಸಲ ಹೊಳಸಿದ್ದೀನಿ, ಮುಂದಿನ ಸಲ ಕೈ ಮುರಿದು ಹೋಗಿದ್ದೀನಿ, ನೆನಪಿರಲಿ ನಿನಗೆ. ಅಲ್ಲ, ಮನೆಗೆ ಬಂದು ಇನ್ನೂ 4 ದಿನ ಆಗಿಲ್ಲ, ಮನ್ಯಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆ ಈ ಮನ್ಯಾಗ ನಾನು ಒಬ್ಬಕ್ಕೆ ಆಗಿರ್ಬೇಕು ಅನ್ನೋದು ಇಲ್ಲನೇ ನಿನಗೆ? ಬಂದಾಗಿಂದ ನಾನು ಬರೀ ನಾನು ನೋಡಾಕೊಂತೀನಿ, ಬರೀ ಜಗಳ ತೆಗೆಯೋದ್ರಲ್ಲಿನ ಅದೆಯಲ್ಲ. ಈ ಮನ್ಯಾಗ ಜಗಳ ತೆಗಿಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ಟಿಯಾ ಏನ ನೀನು? ಲೇ, ಎಷ್ಟು ಸೊಕ್ಕು ನಿನಗೆ? ನನ್ನ ಬಗ್ಗೆನ ಮಾತಾಡ್ತೀಯ ನೀನು? ಏಯ್, ಓದಿದ್ದೀನಂತೆಲ್ಲ, ಓದಿದ್ದೆ ಬುದ್ಧಿನ ಎಲ್ಲಿಟ್ಟಿದೆ? ಬರೀ ಅವ್ರ ಬಗ್ಗೆ ಮಾತಾಡಿದೆ, ಇವ್ರ ಬಗ್ಗೆ ಮಾತಾಡಿದೆ, ಮನ್ಯಾಗ ಜಗಳ ತೆಗೆದೆ, ಬರೀ ಇದನ್ನು ಮಾಡ್ತಿರ್ತಿದೆಯಲ್ಲ. ಇದನ್ನು ಬಿಟ್ಟು ಓದಿದಿಲ್ಲ, ಎಲ್ಲರ ಕೆಲಸ ನೋಡಿ ಕೆಲ್ಸಕ್ಕಾರ ಹೋಗೋದು ಕಲಿ, ಇಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗೆ ಮನ್ಯಾಗಾರ ಇರು. ಅದನ್ನು ಬಿಟ್ಟು ಏನಾರು ಉಪ್ಪಾದಪ್ಪಿ ಕೆಲಸ ಮನ್ಯಾಗ ಮಾಡೋಕೊಂತಿ. ಇವಾಗ ಕೈ ಒಂದ ಕೈ ಮುರಿದೀನಿ, ಮುಂದಿನ ಸಲ 2 ಕೈ ಎತ್ತಕ್ಕೆ ಬಂದಿರಬಾರ್ದು, ಹಂಗೆ ಮುರಿದು ಹೋಗಿತೀನಿ, ನೆನಪಿರಲಿ. ನಿನ್ನಷ್ಟು ಗತಿಗೆಟ್ಟಿಲ್ಲ ನಾನು, ಹೊರಗಡೆ ಹೋಗಿ ಕೆಲಸ ಮಾಡೋ ಅಷ್ಟು. ನಮ್ಮಪ್ಪ ಕೋಟ್ಯಾಧೀಶರು ಅದ, ನನ್ನ ಅಕೌಂಟ್ನಾಗ ಕೊಳಿಲಾರ್ದಷ್ಟು ರೊಕ್ಕ ಬಿದ್ದೈತಿ. ಅಂದಮೇಲೆ ನಾನು ಯಾಕೆ ಹೋಗ್ಲಿ ಕೆಲ್ಸಕ್ಕೆ? ಮಾತೆತ್ತಿದ್ರೆ ಸಾಕು, ನಮ್ಮಪ್ಪ ಕೋಟ್ಯಾಧೀಶ್ವರ ಅಂತ ಬಡ್ಕೋತಿದೆಯಲ್ಲ. ನಿಮ್ಮಪ್ಪ ಮಾಡೋಣ ಕೋಟಿಗಟ್ಟಲೆ ಗಳಸನ. ನೀನೇನು ಮಾಡಿದೆ? ನೀನು ಯೋಗ್ಯತೆಗೆ ಮೊದಲು ಹೋಗಿ 1 ರೂಪಾಯಿ ದುಡಿ, ಅವಾಗ ಗೊತ್ತಾಕೈತಿ. ಬರೀ ತವ್ರ ಮನೆದು ಹೇಳ್ಕೊಳ್ಳೋದಾತ. ಇವಾಗ ನೀ ಗಂಡನ ಮನೆಗೆ ಬಂದಿದೆ, ಇಲ್ಲಿದ್ರ ಬಗ್ಗೆ ಮಾತಾಡ. ಏನು ಬರೀ ಮಾತೆತ್ತಿದ್ರೆ ಸಾಕು, ತವ್ರ ಮನೆಯಿಂದ ಮಾತಾಡೋದ್ರಾಗಿರ್ತಿದೆಯಲ್ಲ. ನನ್ನ ಗಂಡ ಗೋರ್ಮೆಂಟ್ ಜಾಬ್ ಮಾಡಕ್ಕಂತಾನೆ, ನನ್ನ ಗಂಡಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತೈತಿ. ಅಂದಮೇಲೆ ನಾನು ಜಾಬ್ ಮಾಡೋಂಥ ಅವಶ್ಯಕತೆ ಏನಾದರೂ ಏನೈತಿ? ನಿನ್ನ ಗಂಡಂತರ ಏನು ಕೆಲಸ ಇಲ್ಲದ ಹೊಲ ಮನೆ ಅಡ್ಡಾಡ್ಕೊತ ಕುಂತಿಲ್ಲ ನನ್ನ ಗಂಡ ಜಾಬ್ ಮಾಡ್ತಾ ಇದ್ದಾರೆ. ಸೊ ನನಗೆ ದುಡಿಯೋಂಥ ಅವಶ್ಯಕತೆ ಏನಿದ್ದಿಲ್ಲ, ಇಲ್ಲ ಆ ಪ್ರಮೇಯನೂ ಬಂದಿಲ್ಲ. ನನ್ನ ಗಂಡ ಏನು ಕೆಲಸ ಇಲ್ಲದ ಮನೆಗೆ ಹೊಲಕ್ಕೆ ಅಡ್ಡಾಡಕ್ಕೆ ಕುಂತಿಲ್ಲ, ಕೆಲಸ ಇರೋದಕ್ಕೆ ಹೊಲಕ್ಕೆಲ್ಲ ಅಡ್ಡಾಡಕ್ಕೆ ಕುಂತಾನೆ. ನನ್ನ ಗಂಡ ಮತ್ತು ಚಂದ್ರು ಮಾವರು ಇಬ್ಬರು ಹೊಲದಾಗ, ಮತ್ತು ನಮ್ಮ ಮಾವರು, ಅವ್ರು 3 ಜನ ಹೊಲದಾಗ ಕಷ್ಟಪಟ್ಟು ದುಡಿಯಾಕ ಕುಂತಾರಲ್ಲ. ಅದಕ್ಕೋಸ್ಕರ ಈ ಮನ್ಯಾಗ ಕಾಳು ಕಡಿ ಎಲ್ಲ ಬಂದಿರೋದು. ನಿನ್ನ ಗಂಡ ಹೋಗಿ ನೌಕರಿ ಮಾಡೋದಕ್ಕಲ್ಲ. ನಿನ್ನ ಗಂಡ ಮತ್ತು ನಿಮ್ಮ ಮಾವ ಅಂತ ಏನು ಹೇಳಾಕುಂತಿದ್ದಲ್ಲ, ಅವ್ರು ಹೊಲದಾಗ ದುಡಿದ್ರೇನು, ದುಡಿಲಿಲ್ಲ ಅಂದರೆ ಏನು ವ್ಯತ್ಯಾಸನೇ ಇಲ್ಲ. ಈ ಮನ್ಯಾಗ ನನ್ನ ಗಂಡನ ದುಡಿಯಾಕ ಕುಂತಿರೋದು. ನನ್ನ ಗಂಡ ದುಡ್ಡು ಕೊಟ್ಟ ಅಂದರೆ ಕಿರಾಣಿ ಅಂಗಡಿಯಿಂದ ರಾಶಿಗಟ್ಟಲೆ ಎಲ್ಲ ರೇಷನ್ ಮನ್ಯಾಗ ಬಂದು ಬಿದ್ದಿರ್ತಾವೆ. ಇವ್ರು ದುಡಿಯೋದ್ರಿಂದ ಏನಲ್ಲ. ನಿನ್ನ ಗಂಡ ದುಡಿಯಾಕೆ ಚಾಲೂ ಮಾಡಿ ಈಗಿನ 4-5 ತಿಂಗಳಾಗೈತಿ. ಆದರೆ ನನ್ನ ಗಂಡ ಚಂದ್ರಮಾಮ ಅವರೆಲ್ಲ ದುಡಿಯಾಕೆ ಚಾಲೂ ಮಾಡಿ ಆಗಲೇ 8-10 ವರ್ಷ ಆಯ್ತು. ಅವರೆಲ್ಲ ಕಷ್ಟಪಟ್ಟು ದುಡಿದಿದ್ದಕ್ಕೋಸ್ಕರ ನಿನ್ನ ಗಂಡ ಇವತ್ತು ಗೋರ್ಮೆಂಟ್ ನೌಕರಿ ಮಾಡಾಕುಂತಾನ. ಅದನ್ನು ಮೊದಲು ತಿಳ್ಕೊ. ನನ್ನ ಗಂಡ ಓದಾನ, ಶಾಣೆ ಅದಾನ, ಅದಕ್ಕೋಸ್ಕರ ಗೋರ್ಮೆಂಟ್ ನೌಕರಿ ಬಂದೈತಿ. ಅವ್ರಿಗೆ ಬಂದಿರೋ ಗೋರ್ಮೆಂಟ್ ನೌಕರಿ ಅವ್ರು ಓದಿದಕ್ಕೆ ಬಂದೈತಿ. ಅವ್ರು ಕಷ್ಟಪಟ್ಟು ಅಷ್ಟು ಡೆಡಿಕೇಶನಾಗಿ ಓದಿದಕ್ಕೆ ಬಂದೈತಿ. ಹೋಗಿ ಸುಮ್ಮನೆ ಅದನ್ನು ಎಲ್ಲ ಕ್ರೆಡಿಟ್ ನೀವೇ ತೊಗೊಳೋದಕ್ಕೆ ಹೋಗಬೇಡಿ. ನೀವು ಓದಿಸಿದ್ರೇನು, ಓದಿಸ್ಲಿಲ್ಲ ಅಂದರೆ ಏನು? ನನ್ನ ಗಂಡ ಓದ್ತಿದ್ದ. ನಿನ್ನ ಗಂಡ ಓದ್ತಿದ್ದ ಅಂತ ಅನ್ನಕ್ಕೆ ಅಲ್ಲಿ ಪುಕ್ಸಟೆ ಏನು ನಿಮ್ಮಪ್ಪ ಕುಂತಿದ್ದಾನ ಅಲ್ಲಿ ಪುಕ್ಸಟೆ ಓದ್ಸಾಕ? ಏಯ್, ನಮ್ಮಪ್ಪನ ಬಗ್ಗೆ ಮಾತಾಡಬೇಡ ನೀನು. ನಮ್ಮ ಮನೆಗೆ ಬಂದಿರೋ ನಮ್ಮ ತಮ್ಮಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೀತೈತಾ? ನಾನು ನಿನ್ನ ಗಂಡ ಅಲ್ಲಿ ಕಾಲೇಜ್ನಾಗ ಓದ್ಬೇಕಂದ್ರೆ ಇಲ್ಲಿ ನನ್ನ ಗಂಡ ಮತ್ತು ಮಾವಾರೆಲ್ಲ ಹೊಲ್ದಾಗ ಕಷ್ಟಪಟ್ಟು ದುಡ್ದಿದ್ದಕ್ಕೆ ನಿನ್ನ ಗಂಡ ಹೋಗಲ್ಲಿ ಕಾಲೇಜ್ನಾಗ ಆರಾಮ್ ಕೂತ್ಕೊಂಡು ಓದಾನ. ಇವ್ರು ಕಷ್ಟಪಟ್ಟು ದುಡ್ದು ರೊಕ್ಕನ ಕೊಟ್ಟಿದ್ದಕ್ಕೆ ಅಲ್ಲಿ ಫೀಸ್ ಕಟ್ಟಿ ಓದ ನಿನ್ನ ಗಂಡ. ಇಲ್ಲ ಅಂದಿದ್ದಿದ್ರೆ ನಿನ್ನ ಗಂಡ ಇವತ್ತು ಹೊಲ್ದಾಗ ಅಡ್ಡಾಡ್ತಿದ್ದ, ನೆನಪಿಟ್ಕೋ. ನನ್ನ ಗಂಡ ಓದಿದಕ್ಕೆ, ಶಾಣೆತನ ಇದ್ದಿದ್ದಕ್ಕೆ ನೌಕರಿ ಬಂದೈತಿ. ಸುಮ್ಮನೆ ಏನೇನು ಕ್ರೆಡಿಟ್ ತೊಗೊಳೋದಕ್ಕೆ ಹೋಗ್ಬೇಡ.
ಅನ್ಎಜುಕೇಟೆಡ್ ಫೆಲ್ಲೋ ನೀನು. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡಕೊಂತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ನಿನಗೆ ಎಜುಕೇಟೆಡ್ ಅಂತ ಅಂತಿದೆಯಲ್ಲ, ನಿನಗೇನು ನಾಲೆಜ್ ಐತಿ? ಯಾವಾಗ ನೋಡಿದ್ರು ಯಾರು ಮನೇನ ಹಾಳು ಮಾಡಲಿ, ಮನೆಯಾಗ ಏನು ಜಗಳ ತೆಗಿಲಿ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಿಲ್ಲ. ಮೊದಲು ನಿನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡ್ಕೋ, ಜೀವನ ಹೆಂಗೆ ಮುಂದೆ ಬರ್ಬೇಕು ಅನ್ನೋದು ಯೋಚನೆ ಮಾಡ್ಕೋ, ಆಮೇಲೆ ಹೇಳಂತೆ ಅಂತ ಅನ್ಎಜುಕೇಟೆಡ್ ಗಿನ್ಎಜುಕೇಟೆಡ್ ಅಂತಂದು. ಹಲೋ ಸವಿತಾ ಅವರೇ, ನನಗೇನು ಜೀವನದಲ್ಲಿ ಮುಂದೆ ಬರಬೇಕು ಹಿಂದೆ ಹೋಗ್ಬೇಕು ಅನ್ನೋದು ಏನೂ ಇಲ್ಲನಿಲ್ಲ. ನಾನು ಯಾವತ್ತು ಜೀವನದಲ್ಲಿ ಮುಂದೆ ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಗತಿ ಇಲ್ದಿರೋರು ನೀವು ಯೋಚನೆ ಮಾಡಿರಿ ನಾಳಿದ್ರ ಬಗ್ಗೆ. ನಾನೇನಲ್ಲ, ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದೆ. ನನ್ನ ಗಂಡ ದುಡಿತಾನ, ನಮ್ಮ ಡ್ಯಾಡಿ ನನಗೆ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ಅಂದಮೇಲೆ ನಾನು ಇದಕ್ಕೆ ಯೋಚನೆ ಮಾಡಲಿ? ಯೋಚನೆ ಮಾಡಬೇಕಾಗಿರೋದು ನೀನು, ನಿಮ್ಮ ಅಕ್ಕ. ನೀವು ಯೋಚನೆ ಮಾಡ್ಕೊಂಡು ಕುತ್ಕೋರಿ, ಅದನ್ನು ಬಿಟ್ಟು ನಾನೇ ಅದಕ್ಕೆ ಯೋಚನೆ ಮಾಡಲಿ? ಆಫ್ಟರ್ ಆಲ್ ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋದು ಜನ ನೀವು. ನನ್ನ ಬಗ್ಗೆ ಮಾತಾಡೋದಕ್ಕೆ ಬರ್ತೀಯಾ? ನೀವು ದಿನ ಖರ್ಚು ಮಾಡ್ತೀರಲ್ಲ ರೊಕ್ಕನ, ಅದನ್ನು ನಾನು ಹೋಟೆಲ್ಗೆ ಹೋದಾಗ ಟಿಪ್ಸ್ ಕೊಟ್ಟು ಬರ್ತೀನಿ ಗೊತ್ತಾ? ಅಷ್ಟು ರೊಕ್ಕನ ದೊಡ್ಡದಾಗಿ ಬಂದುಬಿಟ್ರು ಮಾತಾಡೋಕೆ ಅಂತಿಲ್ಲ. ಕಷ್ಟಪಟ್ಟು ಒಂದಿನಾದ್ರೂ ದುಡ್ದಿದ್ದರೆ ನಿನಗೆ ದುಡ್ಡಿನ ಬೆಲೆ ಏನನ್ನೋದು ಗೊತ್ತಾಗ್ತಿತ್ತು. ಬಿಟ್ಟು ನಿಮ್ಮಪ್ಪ ನಿನಗೆ ಕೊಡ್ತಾನಲ್ಲ ರೊಕ್ಕನ, ಅದಕ್ಕೆ ಈ ನಮ್ಮ ಮದ ನೆತ್ತಿಗೇರಿರೋದು, ರೊಕ್ಕದ ಬೆಲೆ ಗೊತ್ತಿಲ್ಲದೆ ಇರೋದು ನಿನಗೆ. ಸರಿಯಾಗಿ ಮಾತಾಡ ನೀನು. ಸರಿಯಾಗಿ ಮಾತಾಡಕೊಂತೀನ? ಸುಮ್ಮನೆ ತೆಪ್ಪಗೆ ಇಲ್ಲಿಂದ ಹೋಗ್ತಾ ಇರೋ. ಇನ್ನೊಂದು ನಿಮಿಷ ಇಲ್ಲಿ ನಿಂತಿದ್ದಿ ಮತ್ತೆ ನೋಡು, ಮತ್ತೆ ಹೋಗ ಚಂದನ ತನಕ ಬಾಳೆ ಮಾಡ್ಕೊಂಡು ಹೋಗು. ಅದನ್ನು ಬಿಟ್ಟು ಬರೇ ಎಲ್ಲಿ ಏನು ಮಾಡಲಿ, ಎಲ್ಲಿ ಏನು ಜಗಳ ತೆಗಿಲಿ, ಎಲ್ಲಿ ಏನು ಇದು ಮಾಡಲಿ ಅನ್ನೋದ್ರ ಕಡೆನೇ ಇರ್ತಿದ್ದಲ್ಲ. ಹೋಗು. ಓದಾಳ ಓದಿದ್ದಿಲ್ಲ, ಅದನ್ನ ಎಲ್ಲರೂ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡು ಎಲ್ಲರೂ ಕೆಲಸನಾರು ಮಾಡೋಗು. 3 ಹೊತ್ತು ಹಿಂಗೆ ಮನ್ಯಾಗ ಬಿದ್ದಿದ್ದೆ ಅಂದ್ರೆ ಇವ್ರ ಜೀವನ ಹಾಳು ಮಾಡೋದ್ರಾಗ ನಿನ್ನ ಜೀವನ ನೀನು ಹಾಳು ಮಾಡ್ಕೋತಿದ್ದಿ ನೋಡು. ಇನ್ನೊಬ್ರ ಜೀವನ ನೀನು ಹಾಳು ಮಾಡೋಕೆ ಹೊಂಟೆ ಅಂತ ತಿಳ್ಕೊ. ಹಿಂದೆ ನಿನ್ನ ಜೀವನ ಹಾಳು ಮಾಡೋರು ಒಬ್ರು ಇದ್ದ ಇರ್ತಾರೆ ಅನ್ನೋದು ಮರೆಯೋಕೆ ಹೋಗ್ಬೇಡ. ನಡಿ ಇಲ್ಲಿಂದ. ನನಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು. ನಮ್ಮ ತಂದೆ ತಾಯಿನ ನನಗೆ ಇದುವರೆಗೂ ಒಂದು ಮಾತು ಏನೂ ಅಂದಿಲ್ಲ. ನೀನು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನೋಡ್ತಿರೋ, ಇದರ ರಿವೆಂಜ್ ತೀರ್ಸ್ಕೊಳ್ಳಿಲ್ಲ. ನನ್ನ ಹೆಸರು ಕವಿತಾನ ಅಲ್ಲ. ನಿಮ್ಮಪ್ಪ ನಿಮ್ಮವ್ವ ನಿನಗೆ ಚಂದನತ್ತಂಗೆ ಬುದ್ಧಿವಾದ ಹೇಳಿ 2 ಬೈದು 2 ಕೊಟ್ಟು ಏನಾರ ಜೀವನದಾಗ ನಿನಗೆ ಸರಿನತ್ತಂಗೆ ಬುದ್ಧಿ ಕಲಿಸಿದ್ರೆ ಇವತ್ತಾಕೆ ನೀನು ಹಿಂಗೆ ಮಾಡ್ತಿದ್ದೆ? ಹೋಗ, ಏನು ಮಾಡ್ಕೊ ಹೋಗು. ನಾನು ನೋಡ್ತೀನಿ ಅದು ಏನು ಮಾಡ್ತಿದ್ದೆ ಅಂತಂದೆ ನೀನು. ನನಗೆ ಹೆದರ್ಸೋದಕ್ಕೆ ಬರ್ತಾಳೆ. ನಾನು ಇದಕ್ಕೆ ಹೆದರಲಿ ಇವಳು ಸೊಕ್ಕ ಆತಿ ಆಗೈತಿ. ಆ ಸೊಕ್ಕನ ಹೆಂಗೆ ಮುರಿತೀನಿ ನೋಡ್ತೀರ. ಸರಿತಾ, ನೀನು ಇವತ್ತು ಆಫೀಸಿಗೆ ಬೇಗ ಬಂದಿದ್ದು ಚಲೋನ ಆಯಿತು. ಇಲ್ಲ ಅಂದಿದ್ದರೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿತ್ತು ನೋಡು ಆಫೀಸಲ್ಲಿ. ಹ್ಞೂ ರೀ, ಅದಕ್ಕೆ ಆಫೀಸಿಗೆ ಬೇಗ ಬಂದಿದ್ದೆ ಇವತ್ತು ನಾನು. ಸರಿತಾ, 1 ನಿಮಿಷ ಹೇಳಿ ಅತ್ತೆ. 1 ನಿಮಿಷ ಇಲ್ಲೇ ರೀ, ನಾನು ನಿನ್ನ ಹತ್ರ ಮಾತಾಡಬೇಕು. ಸರಿ, ಮಾತಾಡಿ ಅತ್ತೆ. ನೀನು ನಿನ್ನೆ ಆ ಲಲಿತಾ ಮತ್ತು ಸವಿತಾನ ಎಲ್ಲಿ ಕರ್ಕೊಂಡು ಹೋಗಿದ್ದಿ? ಓ, ಲಲಿತಾ ಸವಿತಾನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅತ್ತೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ನೀವು ನನಗೆ? ಅವರಿಬ್ಬರನ್ನ ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ನಾನು ಕೇಳ್ತಾ ಇರೋದು. ಅಲ್ಲ ಅತ್ತೆ, ಅಷ್ಟಕ್ಕೂ ನಾನು ಅವರಿಬ್ಬರನ್ನು ಹೊರಗಡೆ ಕರ್ಕೊಂಡು ಹೋಗಿರೋ ವಿಷಯನ ನಿಮ್ಗೆ ಯಾರು ಹೇಳಿದ್ರು ರೀ? ನೀವೇನಾದರೂ ಹೇಳಿದ್ರಾ? ಇಲ್ಲ ಸರಿತಾ, ನಾ ಹೇಳಿಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ಮನೆಯಲ್ಲಿ ಇಲ್ಲನೇ ಇಲ್ಲ. ಮಮ್ಮಿ ಜೊತೆ ಮಾತಾಡೋಕ್ಕೂ ಟೈಮ್ ಇಲ್ಲ ನನಗೆ. ಇಂಥದ್ರಲ್ಲಿ ನಾನೆಲ್ಲಿ ಹೇಳಿ ಅತ್ತೆ, ನಿಮ್ಗೆ ಯಾರು ಹೇಳಿದ್ರೆ ಈ ವಿಷಯನ? ಯಾರಾದರೂ ಹೇಳಲಿ, ಯಾರಾದರೂ ಬಿಡಲಿ, ಅದು ನಿನಗೆ ಸಂಬಂಧ ಪಡದೇ ಇರೋವಂಥ ವಿಷಯ. ಮೊದಲು ಹೇಳು, ನಿನ್ನೆ ಸವಿತಾನ ಲಲಿತಾನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಅತ್ತೆ, ನಿಮಗೆ ಯಾರು ಈ ವಿಷಯನ ಹೇಳಿದಾರಲ್ಲ, ನಾನು ಲಲಿತಾ ಸವಿತಾನ ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ ಅಂತ, ಅವ್ರ ಹತ್ರನೇ ಕೇಳಿ ಗೊತ್ತಾಗುತ್ತೆ ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಅನ್ನೋದನ್ನು. ಮತ್ತೆ ಯಾಕೆ ನನಗೆ ಕೇಳ್ತಾ ಇದ್ದೀರಾ? ನನಗೆ ಗೊತ್ತು, ನೀನು ಅವರಿಬ್ಬರನ್ನೂ ಆಶಾ ಶಾಪಿಗೆ ಕರ್ಕೊಂಡು ಹೋಗಿದ್ದಿ ತಾನೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ನೀನು. ಓ, ಹಾಗಾದರೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸರಿ ಅತ್ತೆ, ಹೇಳ್ತೀನಿ ಕೇಳಿ. ನಾನು ನಿನ್ನೆ ಲಲಿತಾ ಸವಿತಾನ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಅದು ಆಶಾ ಡಿಸೈನರ್ ಶಾಪಿಗೆ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಲಲಿತಾ ಸವಿತಾ ಇಬ್ಬರು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದಾರೆ. ಅವರಿಗೆ ಇನ್ನೂ ಒಂದು ಸ್ವಲ್ಪ ನಾಲೆಜ್ ಬರಲಿ ಅಂತ ನಾನು ಆಶಾನ ಹತ್ರ ಕರ್ಕೊಂಡು ಹೋಗಿದ್ದೆ. ಅಷ್ಟೇ ಅಲ್ಲ, ನಿನ್ನೆ ಒಂದು ಸ್ವಲ್ಪ ಟ್ರೈನಿಂಗ್ ಕೂಡ ಕೊಡಿಸಿದ್ದೀನಿ. ಆಮೇಲೆ ಡೈಲಿ ಟ್ರೈನಿಂಗ್ ಕೊಡೋ ಅಂತ ಕೂಡ ಹೇಳಿದ್ದೀನಿ. ಓಕೆನಾ ಅತ್ತೆ? ಇದಿಷ್ಟು ನಿನ್ನೆ ನಡೆದಿದ್ದು ಸಾಕಾ, ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾ? ಮಮ್ಮಿ, ಇವಾಗ ಅದ್ರ ಬಗ್ಗೆ ಎಲ್ಲ ಎದಕ್ಕೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ. ನೀನು ಸುಮ್ಮನೆ ಇರ, ನಾನು ಈಕಿ ಜೊತೆ ಮಾತಾಡಕೊಂತೀನಿ. ಬಂದುಬಿಟ್ಟ ನಡಕ. ಅಲ್ಲ, ಅವರಿಬ್ಬರನ್ನು ಆಶಾನ ಹತ್ರ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸೋಂಥ ಅವಶ್ಯಕತೆ ನಿನಗೇನಿತ್ತು? ಅವ್ರೇ ನೀನು ಅಕ್ತಂಗ್ಯಾರ? ಏನಾಗ್ಬೇಕು ಅವ್ರು ನಿನಗೆ? ಎದಕ್ಕೆ ಕರ್ಕೊಂಡು ಹೋಗಿದ್ದೆ ಅವ್ರನ್ನ? ಅವ್ರಿಗೆ ಅದಕ್ಕೆ ಅಷ್ಟೊಂದು ಉಪಕಾರ ಮಾಡಕೊಂತಿದ್ದಿ ನೀನು? ಯಾಕಂದ್ರೆ ಅವರಿಬ್ಬರು ನನ್ನ ಫ್ರೆಂಡ್ಸ್ ಅತ್ತೆ, ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿದ್ದೆ ಅವರನ್ನು.